ಅನುದಿನದ ಆಹಾರ ಜುಲೈ 21 ಮಂಗಳವಾರ. ದೇವರ ನಿವಾಸ ಸ್ಥಳ ಯೋಹಾನ 14:2 ಮತ್ತು 3 ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಇಲ್ಲದಿದ್ದರೆ ನಾನು ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನ ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನ ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯೇಸು ಕ್ರಿಸ್ತನು ಈ ಲೋಕವನ್ನ ಬಿಟ್ಟು ಹೋಗಲು ಸಿದ್ಧರಾಗುತ್ತಿದ್ದಾಗ ಆತನು ತನ್ನ ಶಿಷ್ಯರಿಗೆ ಒಂದು ಅಮೂಲ್ಯವಾದ ವಾಗ್ದಾನವನ್ನ ನೀಡಿದನು. ಆತನು ಅವರಿಗಾಗಿ ಒಂದು ಬಿಡಾರವನ್ನ ಸಿದ್ಧಪಡಿಸುವನು. ಆ ಪರಲೋಕದಲ್ಲಿ ಬಹಳ ಬಿಡಾರಗಳಿವೆ. ನಮ್ಮ ಪರಿಶುದ್ಧ ಗ್ರಂಥವು ಚಿಯೋನ್ ಪರ್ವತದ ಬಗ್ಗೆ ಮಾತನಾಡುತ್ತದೆ. ಅಲ್ಲಿ ತಮ್ಮ ಹಣೆಗಳ ಮೇಲೆ ಆ ತಂದೆಯ ಹೆಸರನ್ನ ಬರೆಸಿಕೊಂಡಿರುವ 1,44,000 ಜನರೊಂದಿಗೆ ಕುರಿಮರಿಯಾದಾತನು ನಿಂತಿರುವುದನ್ನು ನಾವು ಕಾಣುತ್ತೇವೆ. ಪ್ರಕಟಣೆ 14:1. ನಾವು ಹೊಸ ಯೆರೂಸಲೇಮಿನ ಬಗ್ಗೆಯೂ ಓದುತ್ತೇವೆ. ಅದನ್ನು ತನ್ನ ಗಂಡನಿಗೋಸ್ಕರ ಅಲಂಕೃತಲಾದ ಮೊದಲ ಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತ್ತು ಎಂದು ವಿವರಿಸಲಾಗಿದೆ. ಪ್ರಕಟಣೆ 21:2. ಇದಲ್ಲದೆ ಹೊಸ ಭೂಮಿ ಇದೆ, ಅದರ ಬೆಳಕಿನಲ್ಲಿ ಸರ್ವ ಜನಾಂಗದವರು ಸಂಚಾರ ಮಾಡುವರು. ಪ್ರಕಟಣೆ 21:24. ಸತ್ಯವೇದವು ಹೊಸ ಆಕಾಶದ ಬಗ್ಗೆಯೂ ಮಾತನಾಡುತ್ತದೆ. ಅಲ್ಲಿ ಸಾಕ್ಷಿಗಳ ದೊಡ್ಡ ಮೇಘವು ಒಟ್ಟುಗೂಡುವುದು. ಇಬ್ರಿಯ 12:1. ಹೀಗೆ ದೇವರ ವಾಕ್ಯವು ಆತನ ನಿತ್ಯ ರಾಜ್ಯದೊಳಗಿನ ವಿವಿಧ ಮಹಿಮೆಯುಳ್ಳ ವಲಯಗಳನ್ನು ಬಹಿರಂಗಪಡಿಸುತ್ತದೆ. ನಮ್ಮ ಕರ್ತನಾದ ಯೇಸು ನಿಮಗಾಗಿ ಸ್ಥಳವನ್ನ ಸಿದ್ಧ ಮಾಡಲು ಹೋಗುತ್ತೇನೆ ಎಂದು ಹೇಳಿದನು. ಆತನು ತನ್ನ ಜನರಿಗಾಗಿ ಸಿದ್ಧಪಡಿಸುತ್ತಿರುವ ಗುಡಾರದ ವೈಭವವನ್ನು ಒಮ್ಮೆ ಆಲೋಚಿಸಿರಿ. ದೇವರು ಈ ಸುಂದರವಾದ ಜಗತ್ತನ್ನು 6 ದಿನಗಳಲ್ಲಿ ಸೃಷ್ಟಿಸಿದನು. 6 ದಿನಗಳಲ್ಲಿ ಸೃಷ್ಟಿಸಲ್ಪಟ್ಟ ಭೂಲೋಕವೇ ಇಷ್ಟು ಸೌಂದರ್ಯ ಮತ್ತು ವಿಸ್ಮಯವನ್ನ ಪ್ರದರ್ಶಿಸುವುದಾದರೆ, ಕ್ರಿಸ್ತನು ತನ್ನ ಮೊದಲಗಿತ್ತಿಯಾದ ಸಭೆಗಾಗಿ ಸಿದ್ಧಪಡಿಸುತ್ತಿರುವ ನಿತ್ಯವಾದ ಬಿಡಾರಗಳು ಇನ್ನೂ ಎಷ್ಟು ಮಹಿಮೆಯುಳ್ಳದ್ದಾಗಿರಬೇಕು. ಹಳೆ ಒಡಂಬಡಿಕೆಯ ಭಕ್ತರು ಆ ತಂದೆಯ ಮನೆಯಲ್ಲಿ ಒಟ್ಟುಗೂಡುವರು. ನಂಬಿಕೆಯ ಮೂಲಕ ಪರಿಪೂರ್ಣರಾದವರು ನಂಬಿಗಸ್ತರ ಮಧ್ಯೆ ತಮ್ಮ ಸ್ಥಾನವನ್ನು ಕಂಡುಕೊಳ್ಳುವರು. ಇಸಾಕನಂತೆ ದೇವರೊಂದಿಗೆ ಧ್ಯಾನ ಮತ್ತು ಅನ್ಯೋನ್ಯತೆಯ ಜೀವನವನ್ನು ನಡೆಸಿದವರು ಆತನ ಸನ್ನಿಧಿಯಲ್ಲಿ ಹರ್ಷಿಸುವರು. ಯಾಕೋಬನಂತೆ ದೇವರೊಂದಿಗಿನ ನಡಿಗೆಯಲ್ಲಿ ಶ್ರಮಿಸಿ ಜಯ ಹೊಂದಿದವರು ಮತ್ತು ಅನೋಕನಂತೆ ದೇವರೊಂದಿಗೆ ಆಪ್ತವಾಗಿ ನಡೆದವರು ನಿತ್ಯತ್ವದ ಆಶೀರ್ವಾದಗಳಲ್ಲಿ ಪಾಲುಗಾರರಾಗುವರು. ಪ್ರಾಚೀನ ಕಾಲದ ಭಕ್ತರು ಕ್ರಿಸ್ತನ ಸ್ನೇಹಿತರಾಗುವ ಸೌಭಾಗ್ಯವನ್ನ ಅನುಭವಿಸುವರು. ಆದರೆ ನಾವು, ಅಂದರೆ ಸಭೆಯು, ಆತನ ಮೊದಲಗಿತ್ತಿಯಾಗಲು ಕರೆಯಲ್ಪಟ್ಟಿದ್ದೇವೆ. ನಾವು ಆತನಿಗೆ ಸ್ವಂತವಾಗಿದ್ದೇವೆ. ಆತನ ಅಮೂಲ್ಯವಾದ ರಕ್ತದಿಂದ ವಿಮೋಚನೆಗೊಂಡು ಆತನೊಂದಿಗೆ ನಿತ್ಯವಾದ ಒಡಂಬಡಿಕೆಯಲ್ಲಿ ಒಂದಾಗಿದ್ದೇವೆ. ನಮ್ಮ ಕರ್ತನು ಹೀಗೆ ಪ್ರಕಟಿಸಿದ್ದಾನೆ, ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ
ಕೂತುಕೊಳ್ಳುವಂತೆ ಮಾಡುವೆನು. ಪ್ರಕಟಣೆ 3ನೇ ಅಧ್ಯಾಯ 21ನೇ ವಚನ. ಅದು ಎಂಥ ಅದ್ಭುತವಾದ ವಾಗ್ದಾನ! ಒಂದು ದಿನ ರಕ್ಷಿಸಲ್ಪಟ್ಟವರು ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡುವರು ಮತ್ತು ಆತನ ಮಹಿಮೆಯಲ್ಲಿ ಪಾಲುಗಾರರಾಗುವರು. ಪ್ರಿಯ ದೇವರ ಮಕ್ಕಳೇ, ಕ್ರಿಸ್ತನು ನಿಮಗಾಗಿ ಸಿದ್ಧಪಡಿಸುತ್ತಿರುವ ಆ ನಿತ್ಯ ಬಿಡಾರದ ಮೇಲೆ ನಿಮ್ಮ ಹೃದಯವನ್ನು ಇಡಿರಿ. ಆತನ ಮಹಿಮೆಯ ಬರುವಿಕೆಯ ನಿರೀಕ್ಷೆಯೊಂದಿಗೆ ಪ್ರತಿದಿನ ಜೀವಿಸಿರಿ. ನಿಮ್ಮ ನಿಜವಾದ ಮನೆ ಎಂದೆಂದಿಗೂ ಆತನೊಂದಿಗೆ ಇದೆ ಎಂಬುದನ್ನು ಅರಿತುಕೊಳ್ಳಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ಆತನು ಅವರೊಡನೆ ವಾಸ ಮಾಡುವನು. ಅವರು ಆತನಿಗೆ ಪ್ರಜೆಗಳಾಗಿರುವವರು. ದೇವರು ತಾನೇ ಅವರ ಸಂಗಡ ಇರುವನು. ಪ್ರಕಟಣೆ 21ನೇ ಅಧ್ಯಾಯ 3ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಕೀರ್ತನೆ 29-30 ಅಧ್ಯಾಯಗಳು. ಸಂಜೆ ಅಪೊಸ್ತಲರ ಕೃತ್ಯಗಳು 23ನೇ ಅಧ್ಯಾಯ 1-15 ವಚನಗಳು. ನಮ್ಮ ದೇವರು ನಿಮ್ಮನ್ನು ಅದ್ಭುತವಾಗಿ ಕಾಪಾಡಿ ನಡೆಸಲಿ.